ಗೆಳೆಯರೆ, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಒಂದು ಅತ್ಯಂತ ವಿಚಿತ್ರವಾದ ಘಟನೆ ನಡೆಯುತ್ತೆ. ಘಟೋತ್ಕಚ ಅಷ್ಟು ಭೀಕರವಾಗಿ ಯುದ್ಧ ಮಾಡಿ ಕೊನೆಗೆ ಕರ್ಣನ ಕೈಯಿಂದ ಬಲಿಯಾಗಿ ಪ್ರಾಣ ಬಿಡ್ತಾನೆ. ಘಟೋತ್ಕಚ ಬೇರೆ ಯಾರೂ ಅಲ್ಲ, ಸ್ವತಃ ಭೀಮನ ಮಗ, ಪಾಂಡವರ ಕಡೆಯ ಅತ್ಯಂತ ಪ್ರಮುಖ ಯೋಧ. ಅವನು ಸತ್ತು ಬಿದ್ದಾಗ ಪಾಂಡವರ ಇಡೀ ಸೇನೆ ಶೋಕದಲ್ಲಿ ಮುಳುಗಿ ಹೋಗುತ್ತೆ. ಧರ್ಮರಾಯ, ಭೀಮ ಎಲ್ಲರೂ ಕಣ್ಣೀರು ಹಾಕುತ್ತಾರೆ. ಪಾಂಡವರ ಶಿಬಿರದಲ್ಲಿ ದುಃಖ ಮುಗಿಲು ಮುಟ್ಟುತ್ತೆ. ಆದರೆ ಗೆಳೆಯರೆ, ಅಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಮಾತ್ರ ಒಳಗೊಳಗೆ ಸಂತೋಷ ಪಡ್ತಿದ್ದ. ಅವನೇ ಶ್ರೀಕೃಷ್ಣ ಪರಮಾತ್ಮ. ತನ್ನದೇ ಕಡೆಯ ಪ್ರಮುಖ ಯೋಧ, ಸ್ವತಃ ಮಗನಂತಿದ್ದ ಘಟೋತ್ಕಚ ಸತ್ತಾಗ ಕೃಷ್ಣ ಯಾಕೆ ಸಂತೋಷ ಪಟ್ಟ? ಘಟೋತ್ಕಚ ತೀರಿಕೊಂಡಾಗ ಕೃಷ್ಣನಿಗೆ ದುಃಖ ಆಗಲಿಲ್ವಾ? ಈ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಮೂಡುತ್ತೆ ಅಲ್ವಾ? ಈ ಒಂದು ಪ್ರತಿಕ್ರಿಯೆಯ ಹಿಂದಿರುವ ನಿಜವಾದ ಅರ್ಥ ನಮಗೆ ಗೊತ್ತಾಗಬೇಕಂದ್ರೆ ಆ ರಾತ್ರಿ ಘಟೋತ್ಕಚ ಯುದ್ಧ ಭೂಮಿಯಲ್ಲಿ ಎಷ್ಟೊಂದು ನಿರ್ಣಾಯಕ ಯೋಧನಾಗಿದ್ದ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಘಟೋತ್ಕಚ ಸಾಮಾನ್ಯ ಯೋಧನಾಗಿರಲಿಲ್ಲ ಗೆಳೆಯರೆ. ಅವನು ಹಿಡಿಂಬಿ ಮತ್ತು ಭೀಮನ ಮಗ, ಅಂದ್ರೆ ಅರ್ಧ ಮಾನವ ಅರ್ಧ ರಾಕ್ಷಸ. ಅವನಲ್ಲಿದ್ದ ದೊಡ್ಡ ಸಾಮರ್ಥ್ಯ ಅಂದ್ರೆ ಮಾಯಾ ಯುದ್ಧ. ಬೇರೆ ಯೋಧರು ಸಾಮಾನ್ಯವಾಗಿ ಆಯುಧಗಳಿಂದ ಯುದ್ಧ ಮಾಡಿದ್ರೆ, ಘಟೋತ್ಕಚ ಗಾಳಿಯಲ್ಲಿ ಕಣ್ಮರೆಯಾಗಿ ಆಕಾಶದಿಂದ ಬೆಂಕಿ ಮಳೆ ಸುರಿಸಿ ಆನೆ ಕುದುರೆಗಳನ್ನು ಗಾಳಿಯಲ್ಲೇ ಹಾರಿಸಿ ಯುದ್ಧ ಮಾಡ್ತಿದ್ದ. ಅದರಲ್ಲೂ ಮುಖ್ಯವಾಗಿ ರಾಕ್ಷಸರಿಗೆ ಹಗಲಿಗಿಂತ ರಾತ್ರಿ ವೇಳೆಯಲ್ಲಿ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತೆ. ಮಹಾಭಾರತದ ಯುದ್ಧ ನಿಯಮಗಳ ಪ್ರಕಾರ ಹಗಲು ಮಾತ್ರ ಯುದ್ಧ ನಡಿಬೇಕಿತ್ತು. ಆದರೆ ಯುದ್ಧ ತೀವ್ರ ಸ್ವರೂಪ ಪಡೆದುಕೊಂಡಿದ್ದ ಕಾರಣ ರಾತ್ರಿ ಕೂಡ ಯುದ್ಧ ಮುಂದುವರಿಯುತ್ತೆ. ಆ ರಾತ್ರಿ ಯುದ್ಧದಲ್ಲಿ ಘಟೋತ್ಕಚ ಅಕ್ಷರಶಃ ಕೌರವರ ಸೇನೆಗೆ ಕಂಟಕವಾಗಿ ಬದಲಾಗ್ತಾನೆ. ಕೌರವರ ಸೇನೆಯ ಛಿದ್ರ ಮಾಡಿರುತ್ತಾನೆ. ಕೌರವ ಸೇನೆಯನ್ನ ಕಾಡಿನ ಕಿಚ್ಚಿನಂತೆ ಸುಡೋಕೆ ಶುರು ಮಾಡ್ತಾನೆ. ಪಾಂಡವರಿಗೆ ಕಷ್ಟ ಬಂದಾಗಲೆಲ್ಲ ಹಿಂದೆ ಕೂಡ ಘಟೋತ್ಕಚ ಬಂದು ಸಹಾಯ ಮಾಡಿದ್ದ. ಆದ್ರೆ ಆ ರಾತ್ರಿ ಅವನು ತೋರಿದ ರೌದ್ರ ರೂಪವನ್ನು ಕೌರವರು ಕನಸಲ್ಲೂ ಊಹಿಸಿರಲಿಲ್ಲ. ಅಷ್ಟೊಂದು ಭೀಕರವಾಗಿ ಯುದ್ಧ ನಡೆಯುತ್ತಿರುವಾಗ ಕೌರವರ ಕಡೆಯಿಂದ ಕರ್ಣ ಭಾರಿ ಪ್ರಮಾಣದಲ್ಲಿ ದಾಳಿ ಮಾಡೋಕೆ ಶುರು ಮಾಡ್ತಾನೆ. ಕರ್ಣನ ಹಬ್ಬರ ನೋಡಿ ಪಾಂಡವ ಸೇನೆ ನಡುಗಿ ಹೋಗುತ್ತೆ. ಆ ಸಮಯದಲ್ಲಿ ಅರ್ಜುನನೇ ನೇರವಾಗಿ ಹೋಗಿ ಕರ್ಣನನ್ನ ಎದುರಿಸಬೇಕು ಅಂತ ಯೋಚನೆ ಬರುತ್ತೆ. ಆದರೆ ಕೃಷ್ಣ ಮಧ್ಯ ಪ್ರವೇಶಿಸಿ, ಬೇಡ ಅರ್ಜುನ, ನೀನು ಈಗ ಕರ್ಣನ ಮುಂದೆ ಹೋಗಬೇಡ ಅಂತ ತಡೆದು ಅರ್ಜುನನ ಬದಲು ಘಟೋತ್ಕಚನನ್ನ ಕರ್ಣನ ಎದುರು ಕಳುಹಿಸಲು ನಿರ್ಧಾರ ತಗೋತಾನೆ. ಇಲ್ಲಿ ನಮಗೊಂದು ದೊಡ್ಡ ಅನುಮಾನ ಮೂಡುತ್ತೆ ಅಲ್ವಾ? ಕೃಷ್ಣ ಏಕೆ ಅರ್ಜುನನನ್ನು ಹಿಂದೆ ಇಟ್ಟು ಘಟೋತ್ಕಚನನ್ನ ಕರ್ಣನ ಎದುರು ಕಳುಹಿಸಿದ? ಕೃಷ್ಣನ ಈ ಒಂದು ನಿರ್ಧಾರದ ಹಿಂದೆ ಒಂದು ದೊಡ್ಡ ರಹಸ್ಯವಿತ್ತು. ಕೃಷ್ಣನಿಗೆ ಮಾತ್ರ ಗೊತ್ತಿದ್ದ ಆ ನಿಜವಾದ ಸಮಸ್ಯೆ ಬೇರೇನೂ ಅಲ್ಲ, ಅದು ಕರ್ಣನ ಬಳಿ ಇದ್ದ ಒಂದು ಶಕ್ತಿಶಾಲಿ ಅಸ್ತ್ರ. ಗೆಳೆಯರೇ, ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮ ಸ್ಟೋರಿ ಪ್ಲಸ್ ಕನ್ನಡ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅಷ್ಟಕ್ಕೂ ಈ ಶಕ್ತಿಯ ಯುದ್ಧ ಕರ್ಣನ ಕೈಗೆ ಹೇಗೆ ಬಂತು ಗೊತ್ತಾ? ಇದರ ಹಿಂದೆ ಒಂದು ಪ್ರಸಿದ್ಧ ಕಥೆ ಇದೆ. ಕರ್ಣ ಹುಟ್ಟುವಾಗಲೇ ಅವನ ದೇಹದ ಮೇಲೆ ಅಭೇದ್ಯವಾದ ಕವಚ ಮತ್ತು ಕಿವಿಯಲ್ಲಿ ಕುಂಡಲಗಳಿದ್ದವು. ಆ ಕವಚ ಕುಂಡಲಗಳು ಇರುವವರೆಗೂ ಕರ್ಣನನ್ನು ಯಾರು ಕೊಲ್ಲೋಕೆ ಸಾಧ್ಯವಿರಲಿಲ್ಲ. ಆದರೆ ಅರ್ಜುನನ ತಂದೆಯಾದ ದೇವೇಂದ್ರ ಇಂದ್ರನಿಗೆ ತನ್ನ ಮಗ ಅರ್ಜುನನ ಗೆಲುವಿನ ಬಗ್ಗೆ ಆತಂಕವಿತ್ತು. ಅದಕ್ಕೆ ಇಂದ್ರ ಬ್ರಾಹ್ಮಣನ ವೇಷದಲ್ಲಿ ಬಂದು ಕರ್ಣನ ಬಳಿ ದಾನವಾಗಿ ಆ ಕವಚ ಕುಂಡಲಗಳನ್ನು ಕೇಳ್ತಾನೆ. ಕರ್ಣ ತನ್ನ ಉದಾರತೆಗೆ ಹೆಸರಾದವನು. ಬಂದಿರೋದು ಇಂದ್ರ ಅಂತ ಗೊತ್ತಿದ್ದರೂ ತನ್ನ ಜೀವ ರಕ್ಷಕವಾಗಿದ್ದ ಕವಚ ಕುಂಡಲಗಳನ್ನು ಕೊಟ್ಟು ಬಿಡುತ್ತಾನೆ. ಕರ್ಣನ ಈ ಮಹಾನ್ ದಾನ ಗುಣಕ್ಕೆ ಮೆಚ್ಚಿದ ಇಂದ್ರ ಅವನಿಗೆ ಪ್ರತಿಯಾಗಿ ಒಂದು ಶಕ್ತಿಶಾಲಿ ಅಸ್ತ್ರವನ್ನು ಕೊಡ್ತಾನೆ. ಅದೇ ಶಕ್ತಿಯ ಯುದ್ಧ. ಆದರೆ ಇಂದ್ರ ಒಂದು ಕಟ್ಟುನಿಟ್ಟಾದ ಷರತ್ತು ವಿಧಿಸಿರ್ತಾನೆ. ಈ ಅಸ್ತ್ರವನ್ನು ಕರ್ಣ ಒಂದೇ ಒಂದು ಬಾರಿ ಮಾತ್ರ ಬಳಸಬಹುದು. ಯಾರ ಮೇಲೆ ಪ್ರಯೋಗಿಸ್ತಾನೋ ಅವರನ್ನು ಕೊಂದೇ ಕೊಲ್ಲುತ್ತದೆ. ಕೊಂದ ನಂತರ ಅದು ಮತ್ತೆ ಇಂದ್ರನ ಬಳಿಗೆ ಮರಳಿ ಹೊರಟು ಹೋಗುತ್ತೆ. ಕರ್ಣ ಈ ಅಮೂಲ್ಯವಾದ ಅಸ್ತ್ರವನ್ನು ಪಡೆದುಕೊಂಡಿದ್ದೇ ಒಂದೇ ಒಂದು ಉದ್ದೇಶಕ್ಕೆ. ಅದು ತನ್ನ ಜನ್ಮಶತ್ರು, ತನ್ನ ಏಕೈಕ ಪ್ರತಿಸ್ಪರ್ಧಿ ಅರ್ಜುನನನ್ನು ಕೊಲ್ಲುವುದಕ್ಕೆ. ಕುರುಕ್ಷೇತ್ರ ಯುದ್ಧ ಶುರುವಾದ ದಿನದಿಂದಲೂ ಕರ್ಣ ಆ ಅಸ್ತ್ರವನ್ನು ರಹಸ್ಯವಾಗಿ ಎತ್ತಿಟ್ಟಿದ್ದ. ಯುದ್ಧದಲ್ಲಿ ಎಂದಾದರೂ ಅರ್ಜುನ ಎದುರಾದಾಗ ಅವನ ಮೇಲೆಯೇ ಇದನ್ನು ಬಳಸಿ ಅವನ ಕತೆ ಮುಗಿಸ್ತೀನಿ ಅಂತ ಸದಾ ಕಾಯ್ತಿದ್ದ. ಪ್ರತಿದಿನ ಯುದ್ಧ ಮುಗಿದ ಮೇಲೂ ಕರ್ಣ ತನ್ನ ಶಿಬಿರದಲ್ಲಿ ಯೋಚನೆ ಮಾಡ್ತಿದ್ದ. ಇವತ್ತು ಅರ್ಜುನ ಸಿಗಲಿಲ್ಲ, ನಾಳೆ ಖಂಡಿತ ಅವನ ಮೇಲೆ ಶಕ್ತಿಯ ಯುದ್ಧ ಬಳಸ್ತೀನಿ ಅಂದುಕೊಳ್ತಿದ್ದ. ಆದರೆ ಯುದ್ಧದಲ್ಲಿ ಕೃಷ್ಣನ ತಂತ್ರದಿಂದಾಗಿ ಕರ್ಣ ಮತ್ತು ಅರ್ಜುನ ನೇರ ಅಷ್ಟು ನಿರ್ಣಾಯಕವಾಗಿ ಮುಖಾಮುಖಿಯಾಗೋಕೆ ಸಾಧ್ಯವೇ ಆಗಿರಲಿಲ್ಲ. ಹೀಗಾಗಿ ಶಕ್ತಿಯ ಯುದ್ಧ ಕರ್ಣನ ಬತ್ತಳಿಕೆಯಲ್ಲೇ ಭದ್ರವಾಗಿ ಉಳಿದುಕೊಂಡಿತ್ತು.
ಕೃಷ್ಣನಿಗೆ ಈ ಅಸ್ತ್ರದ ಪವರ್ ಮತ್ತು ಕರ್ಣನ ಪ್ಲಾನ್ ಎರಡೂ ಚೆನ್ನಾಗಿ ಗೊತ್ತಿತ್ತು. ಕರ್ಣನ ಕೈಯಲ್ಲಿ ಆ ಅಸ್ತ್ರ ಇರುವವರೆಗೂ ಅರ್ಜುನನ ಪ್ರಾಣಕ್ಕೆ ಕಂಟಕ ಕಾದಿದೆ ಅನ್ನೋದು ಕೃಷ್ಣನಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಈಗ ಮತ್ತೆ ಆ ರಾತ್ರಿಯ ಯುದ್ಧಕ್ಕೆ ಬರೋಣ. ಘಟೋತ್ಕಚ ರಾತ್ರಿ ಯುದ್ಧದಲ್ಲಿ ತನ್ನ ಮಾಯಾಶಕ್ತಿಯಿಂದ ಕೌರವ ಸೇನೆಯನ್ನು ಮುಗಿಸುತ್ತಿದ್ದ. ಆನೆಗಳು, ರಥಗಳು, ಸಾಲು ಸಾಲು ಸೈನಿಕರು ಗಾಳಿಯಲ್ಲಿ 6 ಸತ್ತು ಬೀಳ್ತಿದ್ರು. ದುರ್ಯೋಧನನ ಇಡೀ ಸೇನೆ ಚೆಲ್ಲಾಪಿಲ್ಲಿಯಾಗಿ ಓಡೋಕೆ ಶುರು ಮಾಡ್ತು. ಕೌರವರ ಕಡೆಯ ಪ್ರಮುಖ ಯೋಧರು ಕೂಡ ಘಟೋತ್ಕಚ ಮಾಯಾ ಯುದ್ಧದ ಮುಂದೆ ನಿಲ್ಲೋಕೆ ಆಗದೆ ಕೈ ಚೆಲ್ಲಿದ್ರು. ಆ ರಾತ್ರಿ ಘಟೋತ್ಕಚನನ್ನ ತಡೆಯದೆ ಹೋದರೆ ಬೆಳಗ್ಗೆ ಆಗೋದ್ರ ಒಳಗಾಗಿ ಇಡೀ ಕೌರವ ಸೇನೆ ಧ್ವಂಸವಾಗಿ ಹೋಗುತ್ತೆ. ಯುದ್ಧದ ಫಲಿತಾಂಶವೇ ಕೌರವರ ವಿನಾಶದೊಂದಿಗೆ ಮುಗಿಯುತ್ತೆ ಅನ್ನೋ ಸ್ಥಿತಿ ನಿರ್ಮಾಣವಾಯಿತು. ಕೌರವರ ಶಿಬಿರದಲ್ಲಿ ತೀವ್ರ ಭಯ ಮತ್ತು ಭೀತಿ ಆವರಿಸಿಕೊಂಡಿತ್ತು. ಆಗ ದುರ್ಯೋಧನ ಸಂಪೂರ್ಣವಾಗಿ ಗಾಬರಿಯಾಗಿ ಕರ್ಣನ ಬಳಿ ಓಡಿ ಬರ್ತಾನೆ. ಕರ್ಣ, ಹೇಗಾದರೂ ಮಾಡಿ ಈ ಘಟೋತ್ಕಚನನ್ನು ತಡೆ, ಇಲ್ಲ ಅಂದರೆ ಇವತ್ತು ನಾವ್ಯಾರೂ ಬದುಕಿ ಉಳಿಯಲ್ಲ. ನಿನ್ನ ಬಳಿ ಇಂದ್ರ ಕೊಟ್ಟ ಸತ್ಯ ಯುದ್ಧ ಇದೆಯಲ್ಲ, ಅದನ್ನು ಘಟೋತ್ಕಚನ ಮೇಲೆ ಪ್ರಯೋಗಿಸು, ಅವನನ್ನು ಕೊಲ್ಲು ಅಂತ ಒತ್ತಾಯ ಮಾಡೋಕೆ ಶುರು ಮಾಡ್ತಾನೆ. ಆದರೆ ಇಲ್ಲೇ ಕರ್ಣನಿಗೆ ದೊಡ್ಡ ಧರ್ಮ ಸಂಕಟ ಎದುರಾಗುತ್ತೆ. ಕರ್ಣನಿಗೆ ಗೊತ್ತಿತ್ತು, ಆ ಶಕ್ತಿಯ ಯುದ್ಧವನ್ನು ತಾನು ಅರ್ಜುನನಿಗಾಗಿ ವರ್ಷಗಳಿಂದ ಕಾಯ್ದಿರಿಸಿದ್ದೇನೆ. ಅದನ್ನು ಒಮ್ಮೆ ಘಟೋತ್ಕಚನ ಮೇಲೆ ಬಳಸಿ ಬಿಟ್ಟರೆ ಮತ್ತೆ ಅರ್ಜುನನನ್ನು ಕೊಲ್ಲಲು ತನ್ನ ಬಳಿ ಯಾವುದೇ ಬ್ರಹ್ಮಾಸ್ತ್ರ ಉಳಿಯುವುದಿಲ್ಲ ಅನ್ನೋದು ಕರ್ಣ ದುರ್ಯೋಧನನಿಗೆ ತಿಳಿಸಿ ಹೇಳೋಕೆ ನೋಡ್ತಾನೆ. ಆದರೆ ದುರ್ಯೋಧನ ಬಿಡಲ್ಲ. ಈಗ ನಮಗೆ ಅರ್ಜುನನ ಚಿಂತೆ ಬೇಡ, ಮೊದಲು ಈ ರಾಕ್ಷಸನಿಂದ ನಮ್ಮ ಸೇನೆಯನ್ನು ಉಳಿಸು, ಇಲ್ಲದಿದ್ದರೆ ಅರ್ಜುನನ ಜೊತೆ ಯುದ್ಧ ಮಾಡಲು ಕೌರವ ಸೇನೆಯೇ ಉಳಿಯುವುದಿಲ್ಲ ಅಂತ ದುರ್ಯೋಧನ ಕಠಿಣವಾಗಿ ಒತ್ತಾಯಿಸ್ತಾನೆ. ಬೇರೆ ಯಾವುದೇ ದಾರಿ ಕಾಣದೆ ಕರ್ಣ ಮನಸ್ಸಿಲ್ಲದ ಮನಸ್ಸಿನಿಂದ ಈ ದಿವ್ಯಾಸ್ತ್ರವನ್ನು ಹೊರತೆಗೆಯುತ್ತಾನೆ. ಕರ್ಣ ತನ್ನ ಶಕ್ತಿಯುದ್ಧವನ್ನು ಘಟೋತ್ಕಚನ ಮೇಲೆ ಪ್ರಯೋಗಿಸ್ತಾನೆ. ಆ ಭಯಾನಕ ಅಸ್ತ್ರ ಆಕಾಶದಲ್ಲಿ ಮಿಂಚಿನಂತೆ ಹೋಗಿ ಘಟೋತ್ಕಚನ ಎದೆಗೆ ತಗುಲುತ್ತೆ. ಅಷ್ಟೇ, ಮಾಯಾವಿ ಘಟೋತ್ಕಚ ಆಕಾಶದಿಂದ ದೊಡ್ಡ ಬೆಟ್ಟದಂತೆ ಕೆಳಗೆ ಬಿದ್ದು ಪ್ರಾಣ ಬಿಡ್ತಾನೆ. ಸಾಯುವಾಗಲೂ ಘಟೋತ್ಕಚ ತನ್ನ ದೈತ್ಯ ದೇಹವನ್ನು ಕೌರವ ಸೇನೆಯ ಮೇಲೆ ಬೀಳಿಸಿ ಸಾಯುತ್ತಾ ಸಾವಿರಾರು ಕೌರವ ಸೈನಿಕರನ್ನು ಕೊಂದು ಸಾಯ್ತಾನೆ. ಈ ಒಂದು ಘಟನೆ ನಡೆದ ತಕ್ಷಣ ಪಾಂಡವರ ಕಡೆ ದೊಡ್ಡ ಶೋಕ ಆವರಿಸುತ್ತೆ. ಭೀಮ ತಡೆಯಲಾಗದೆ ಹೇಳ್ತಾನೆ. ಧರ್ಮರಾಯ ದುಃಖದಿಂದ ಕುಸಿದು ಬೀಳ್ತಾನೆ. ಆದರೆ ಅದೇ ಕ್ಷಣದಲ್ಲಿ ಕೃಷ್ಣನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡುತ್ತೆ. ಕೃಷ್ಣ ಆಂತರಿಕವಾಗಿ ತುಂಬ ಸಂತೋಷ ಪಡ್ತಾನೆ. ಪಾಂಡವರು ಕೃಷ್ಣನ್ನ ಕೇಳ್ತಾರೆ, ಅಲ್ಲ ಕೃಷ್ಣ, ನನ್ನ ಮಗ ಘಟೋತ್ಕಚನನ್ನ ಕಳೆದುಕೊಂಡ ದುಃಖದಲ್ಲಿ ನಾವಿದ್ದೀವಿ, ಆದರೆ ನಿನಗೆ ಆ ಪಶ್ಚಾತ್ತಾಪನೇ ಇಲ್ವಲ್ಲ. ನನ್ನ ಮಗ ಸಾಯ್ತಾನೆ ಅಂತ ಗೊತ್ತಿದ್ರು ಎಷ್ಟೇ ಬೇಡ ಅಂದ್ರೂ ಬಲವಂತವಾಗಿ ಘಟೋತ್ಕಚನನ್ನ ಕರ್ಣನ ಮುಂದೆ ನಿಲ್ಲಿಸಿದೆ. ಘಟೋತ್ಕಚ ನನ್ನ ಮಗನಂತೆ ಅಂತ ಹೇಳಿ ಅವನನ್ನೇ ಕೊಲ್ಲಿಸಿದೆ ಏಕೆ ಕೃಷ್ಣ? ನಿನಗೆ ಇದು ಯಾವುದು ಮೊದಲೇ ಗೊತ್ತಿರಲಿಲ್ವಾ ಅಂತ ಅಳುತ್ತಲೇ ಕೇಳುತ್ತಾರೆ. ಅದಕ್ಕೆ ಕೃಷ್ಣ ಪರಮಾತ್ಮ ಏನಂತ ಹೇಳ್ತಾರೆ ಗೊತ್ತಾ? ಘಟೋತ್ಕಚನನ್ನ ಇವತ್ತು ಕರ್ಣ ಸಾಯಿಸಲಿಲ್ಲ ಅಂದಿದ್ರೆ ಮುಂದೆ ಒಂದು ದಿನ ನಾನೇ ಅವನನ್ನು ಸಂಹಾರ ಮಾಡಬೇಕಿತ್ತು. ಏಕೆಂದರೆ ಅವನು ಹಿಡಂಬಿ ಮತ್ತು ಭೀಮನ ಮಗ, ಅಂದರೆ ಅರ್ಧ ಮಾನವ ಅರ್ಧ ರಾಕ್ಷಸ. ಅವನಲ್ಲಿ ಮಾನವ ಗುಣಕ್ಕಿಂತ ರಾಕ್ಷಸ ಗುಣಗಳೇ ಹೆಚ್ಚು. ಇಂಥವನು ಬದುಕಲು ಬಿಟ್ಟರೆ ಮುಂದೆ ಒಂದಿನ ಯಾರಿಗೆ ಯಾವ ರೂಪದಲ್ಲಿ ಕಂಟಕವಾಗಿ ಎದುರಾಗ್ತಾನೋ ಯಾರಿಗೂ ಗೊತ್ತಿಲ್ಲ. ಅಣ್ಣ, ತಮ್ಮ, ಮಗ ಅನ್ನೋದು ಮುಖ್ಯ ಅಲ್ಲ, ಧರ್ಮವೇ ನನಗೆ ಮುಖ್ಯ. ಧರ್ಮದಿಂದ ಇರುವವರು, ಧರ್ಮಕ್ಕೆ ಸಹಾಯ ಮಾಡುವವರು ಎಲ್ಲರೂ ನನ್ನವರೇ. ಕೃಷ್ಣನಿಗೆ ಇಡೀ ಯುದ್ಧದ ದೊಡ್ಡ ಚಿತ್ರಣ ಮತ್ತು ಧರ್ಮದ ಉಳಿವು ಮಾತ್ರ ಕಣ್ಮುಂದಿತ್ತು. ಇದನ್ನು ನಾವು ಕರ್ಣನ ಉದಾಹರಣೆಗೆ ಹೋಲಿಸಿ ನೋಡಿದಾಗ ಕೃಷ್ಣನ ನಿಲುವು ಇನ್ನಷ್ಟು ಸ್ಪಷ್ಟವಾಗುತ್ತೆ. ಕೃಷ್ಣ ಕರ್ಣನನ್ನು ತಕ್ಷಣವೇ ಶತ್ರು ಎಂದು ಭಾವಿಸಿರಲಿಲ್ಲ. ಯುದ್ಧ ಶುರುವಾಗುವ ಮುಂಚೆನೇ ಕೃಷ್ಣ ಸ್ವತಃ ಕರ್ಣನ ಬಳಿ ಹೋಗಿ ಅವನ ಜನ್ಮ ವೃತ್ತಾಂತವನ್ನು ತಿಳಿಸಿ, ನೀನು ಕುಂತಿಯ ಮಗ, ನಿನಗೆ ಚಕ್ರವರ್ತಿ ಪಟ್ಟ ಕಟ್ಟುತ್ತೇವೆ ಅಂತ ಸಂಧಾನದ ಮಾತುಗಳನ್ನು ಹಾಡ್ತಾನೆ. ಯುದ್ಧವನ್ನು ತಪ್ಪಿಸಲು ಕರ್ಣನಿಗೆ ಕೃಷ್ಣ ಎಲ್ಲ ಅವಕಾಶಗಳನ್ನು ನೀಡಿದ್ದ. ಆದರೆ ಕರ್ಣ ದುರ್ಯೋಧನನ ಮೇಲಿನ ಸ್ನೇಹ ಮತ್ತು ತನ್ನ ಹಠದಿಂದಾಗಿ ಕೃಷ್ಣನ ಮಾತು ನಿರಾಕರಿಸಿ ಕೌರವರ ಪರವಾಗಿಯೇ ನಿಲ್ಲುತ್ತಾನೆ. ಇಲ್ಲಿ ಕೃಷ್ಣನ ಒಂದು ದೊಡ್ಡ ತತ್ವ ನಮಗೆ ಅರ್ಥವಾಗುತ್ತೆ. ಅದೇನೆಂದರೆ ಕೊನೆಯ ಅವಕಾಶ ನೀಡುವ ತತ್ವ. ಕೃಷ್ಣ ಯಾವುದೇ ಶತ್ರುವಿಗೂ ತಕ್ಷಣ ಶಿಕ್ಷೆ ನೀಡಲ್ಲ, ಬದಲಾಗೋಕೆ ಅವಕಾಶ ಕೊಡ್ತಾನೆ. ಹಾಗೆಯೇ ಕರ್ಣನಿಗೂ ಅವಕಾಶ ಸಿಕ್ಕಿತ್ತು. ಆದರೆ ಆ ಅವಕಾಶವನ್ನು ಬಳಸಿಕೊಳ್ಳದಿದ್ದಾಗ
ಸಮಾಜದ ದೊಡ್ಡ ಒಳಿತಿಗಾಗಿ ಮತ್ತು ಧರ್ಮದ ರಕ್ಷಣೆಗಾಗಿ ನಿರ್ದಾಕ್ಷಿಣ್ಯವಾದ ನಿರ್ಧಾರ ತಗೊಳ್ಳುವುದು ಅನಿವಾರ್ಯವಾಗುತ್ತೆ. ಕೊನೆಗೆ ನೋಡಿದರೆ ಘಟೋತ್ಕಚನ ಬಲಿ ಕೇವಲ ಅರ್ಜುನನನ್ನು ರಕ್ಷಿಸುವ ಒಂದು ತಂತ್ರ ಮಾತ್ರವಾಗಿರಲಿಲ್ಲ. ಅದು ಇಡೀ ಮಹಾಭಾರತದ ಯುದ್ಧದ ಫಲಿತಾಂಶವನ್ನೇ ಬದಲಾಯಿಸಿದ ಅತ್ಯಂತ ಪ್ರಮುಖ ತಿರುವು. ಘಟೋತ್ಕಚ ತನ್ನ ಪ್ರಾಣ ತ್ಯಾಗ ಮಾಡುವ ಮೂಲಕ ಪಾಂಡವರ ಗೆಲುವಿಗೆ ಅಡಿಪಾಯ ಹಾಕಿದ. ಕೃಷ್ಣನ ಈ ನಿರ್ಧಾರ ಯಾರನ್ನೂ ದ್ವೇಷಿಸಿ ಮಾಡಿದ್ದಲ್ಲ, ಬದಲಿಗೆ ಮಹಾಧರ್ಮದ ಉಳಿವಿಗಾಗಿ ಮಾಡಿದ ಅನಿವಾರ್ಯ ರಣತಂತ್ರವಾಗಿತ್ತು. ಗೆಳೆಯರೇ, ಈ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಿಮಗೆ ಏನನ್ನಿಸ್ತು? ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಮಗೆ ತಿಳಿಸಿ. ನಿಮ್ಮೆಲ್ಲರ ಕಮೆಂಟ್ ಓದಲು ನಾನು ಸದಾ ಕಾಯ್ತಿರ್ತೀನಿ. ಸಿಗ್ತೀನಿ ಮುಂದಿನ ಆಸಕ್ತಿಕರ ವಿಡಿಯೋದಲ್ಲಿ. ಧನ್ಯವಾದಗಳು.